ಖುಷಿ, ನಾನು ಮತ್ತು ಹಸ್ಬೆಂಡ್ 3 ಜನ ಗ್ರಾನೈಟ್ ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ಈಗ ಒಂದಿಷ್ಟು ತಂದಿದ್ದಾಯಿತು, ಮತ್ತೆ ಬೇಕು ಇವಾಗ ಇನ್ನೊಂಥರ ಡಿಫ್ರೆಂಟ್ ಆಗಿರೋದು, ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಖುಷಿ ಇವತ್ತು ಮನೆಯಲ್ಲಿಲ್ಲ, ಅವಳು ಎಕ್ಸಾಮಿಗೆ ಹೋಗಿದ್ದಾಳೆ. ನಾವಿವಾಗ ಹೆರೋಳ್ಳಿ ಕಡೆಗೆ ಹೊರಟಿದ್ದೀವಿ. ಅಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿ ಇದೆ, ಅದಕ್ಕೋಸ್ಕರ ಅಲ್ಲೇ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಸ್ಟೆಪ್ಸಿಗೆಲ್ಲ ಬೇಕು ಲಪೋತ್ರ ತಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಸ್ವಲ್ಪ ರಪ್ಪಾಗಿರುತ್ತೆ, ನೈಸ್ ಇದ್ದರೆ ಮಳೆ ನೀರೆಲ್ಲ ಬಿದ್ದಾಗೆಲ್ಲ ಜಾರು ಬಿಡುತ್ತೆ ಮಳೆಗಾಲದಲ್ಲೆಲ್ಲ. ಅದಕ್ಕೆ ಸ್ಟೆಪ್ಸಿಗೆಲ್ಲ ಸ್ವಲ್ಪ ರಪ್ಪಿರೋ ಥರದ ಹಾಕೋಣ ಅಂಥೇಳಿ. ಇಲ್ಲಿ ಫ್ಯಾಕ್ಟ್ರಿ ಕೂಡ ಇದೆ ನೋಡಿ, ಈ ರೀತಿ ಕಲ್ಲನ್ನು ಕಟ್ ಮಾಡ್ತಾರೆ ಅವರು. ಗ್ರಾನೈಟ್ ಇದು ಭೂಮಿಯಲ್ಲಿ ಸಿಗುವಂಥ ನ್ಯಾಚುರಲ್ ಆಗಿರೋ ಕಲ್ಲು. ಇದು ನೋಡಿ ಎಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲಿದೆ ಅಂಥೇಳಿ, ಶಿಲೆ ಕಲ್ಲು ಥರ ಇರುತ್ತೆ. ಇದನ್ನ ಈ ರೀತಿ ದೊಡ್ಡ ಮಷೀನಲ್ಲಿ ಕಟ್ ಮಾಡ್ತಾರೆ. ಇದನ್ನ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡಿದೆ. ಇದು ತುಂಬ ವೇಟ್ ಇರುವಂಥ ಕಲ್ಲಾಗಿರೋದ್ರಿಂದ ಎತ್ತೋದೆಲ್ಲ ತುಂಬ ಕಷ್ಟ, ಎಲ್ಲ ಮಷೀನ್ ಮೇಲೇ ಕೆಲಸ ನಡೆಯುತ್ತೆ. ನೋಡಿ ಇಲ್ಲಿ ಒಳಗಡೆ ಇದನ್ನ ಕಟ್ ಮಾಡುವಂಥ ಮಷೀನ್ ಇದೆ. ಇಲ್ಲಿಂದ ಒಳಗಡೆ ಕಳಿಸ್ತಾರೆ, ದೊಡ್ಡ ದೊಡ್ಡ ಕಲ್ಲನ್ನು ಇದರೊಳಗಡೆ ಇಟ್ಬಿಟ್ಟು ಕಳಿಸ್ತಾರೆ. ಗ್ರಾನೈಟ್ ಕಟ್ ಮಾಡುವಂಥ ಬ್ಲೇಡ್ ನೋಡಿ ತುಂಬ ಶಾರ್ಪ್ ಆಗಿರುತ್ತೆ, ತುಂಬ ದೊಡ್ಡ ಸೈಜಲ್ಲಿ ಇರುತ್ತೆ. ನೀರು ಕೂಡ ತುಂಬ ಫೋರ್ಸಲ್ಲಿ ಬಿಡ್ತಾರೆ ಅವರು. ನೀರಿನ ಫೋರ್ಸಿಗೆ ಇದನ್ನ ಕಟ್ ಮಾಡೋದಕ್ಕೆ ಸಾಧ್ಯ ಆಗತ್ತಂತ ಅವ್ರು ಹೇಳ್ತಾ ಇದ್ರು. ಮೊದಲು ನೀರನ್ನ ಜೋರಾಗಿ ಬಿಟ್ಕೊಂಡ್ಬಿಟ್ಟು ಆಮೇಲೆ ಮಷಿನ್ ಸ್ಟಾರ್ಟ್ ಮಾಡ್ತಾರೆ. ನಂತರ ಆ ಬ್ಲೇಡು ಕಟ್ ಮಾಡ್ತಾ ಹೋಗುತ್ತೆ, ಕೊನೆವರೆಗೂ ನೀರು ಬಿಟ್ಕೊಂಡೇ ಇರ್ತಾರೆ. ನೋಡಿ ಇಲ್ಲೆಲ್ಲ ನೀರು ಹರಿದು ಹೋಗುತ್ತೆ, ಹರಿದು ಹೋಗಿ ಒಂದು ಕಡೆ ಸ್ಟೋರ್ ಆಗೋ ಥರ ಕೂಡ ಮಾಡಿದ್ದಾರೆ. ಯಾಕೆಂದರೆ ಸಿಟಿಯಲ್ಲೆಲ್ಲ ತುಂಬ ನೀರು ಸಿಗೋದಿಲ್ವಲ್ಲ, ಅದೇ ನೀರನ್ನೇ ಅವರು ಫಿಲ್ಟ್ರ್ ಮಾಡಿಬಿಟ್ಟು ಮತ್ತೆ ಕಟ್ಟಿಂಗಿಗೆ ಬಳಸ್ತಾರಂತೆ. ನೋಡಿ ಇವಾಗ ಕಟ್ ಮಾಡೋದಕ್ಕೆ ಮಷಿನ್ ಸ್ಟಾರ್ಟ್ ಮಾಡಿದ್ರು. ಲೇಯರ್ ಆಗಿ ಕಟ್ ಮಾಡುತ್ತೆ. ಅದು ಎಷ್ಟು ಇಂಚಿಗೆ ಬೇಕು ಅಂತೇಳಿ ಅವರು ಮೊದಲೇ ಅಲ್ಲಿ ಮಾರ್ಕ್ ಮಾಡಿಟ್ಟಿರ್ತಾರೆ, ಅದಕ್ಕೆ ಕರೆಕ್ಟಾಗಿ ಅದು ಕಟ್ ಮಾಡ್ತಾ ಹೋಗುತ್ತೆ. ಇನ್ನೆಲ್ಲ ನೋಡೋದಕ್ಕೆ ಎಷ್ಟೋ ಜನ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ರು. ನಿಮ್ಮಲ್ಲೂ ಯಾರಾದರೂ ನೋಡದೇ ಇರೋರಿದ್ದರೆ, ನೋಡ್ದಿರೋ ಮಕ್ಕಳಿದ್ರೆ ಅವ್ರಿಗೂ ಕೂಡ ತೋರಿಸಿ. ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿರುತ್ತೆ, ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಇದೇ ಮೊದಲನೇ ಬಾರಿ ನೋಡಿರೋದು. ಮನೆ ಕಟ್ಟುವಾಗ ಗ್ರಾನೈಟ್ ತರೋದಕ್ಕೆ ಅಂತೇಳಿ ನಾವು ಶಾಪಿಗೆ ಹೋಗ್ತೀವಿ. ಆವಾಗ ನಮಗೆ ಬೇಕಾಗಿರೋ ಥರನ ಚಾಯ್ಸ್ ಮಾಡ್ಕೊಂಡು ಬರ್ತೀವಿ. ಆದರೆ ಅದು ಹೇಗೆ ರೆಡಿ ಆಗುತ್ತೆ, ಎಲ್ಲಿಂದ ಬರುತ್ತೆ ಅದೆಲ್ಲ ಗೊತ್ತಿರೋದಿಲ್ಲ ಅಲ್ವಾ. ಇದೆಲ್ಲ ನೋಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಇದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂಥೇಳಿ, ಎಷ್ಟು ಶ್ರಮಪಟ್ಟು ರೆಡಿ ಮಾಡಬೇಕಾಗತ್ತೆ ಅಂತೇಳಿ. ನೋಡಿ ಇಲ್ಲೆಲ್ಲ ಕಟ್ ಆಗಿದೆ, ಇಲ್ಲಿ 3-4 ಲೇಯರ್ ಕಟ್ ಮಾಡಿದ್ದಾಗಿದೆ. ಈ ಕಲ್ಲನ್ನು ನೋಡ್ಬೋದು. ಇಲ್ಲಿ 3-4 ಕಡೆ ಈ ಥರ ಮಷಿನ್ಗಳನ್ನ ಇಟ್ಟಿದ್ದಾರೆ. ಎಲ್ಲ ಕಡೆನೂ ಕೂಡ ಕಟ್ ಮಾಡ್ತಾ ಇದೆ. ನೀರು ಕೂಡ ಅಷ್ಟೇ ಫೋರ್ಸಲ್ಲಿ ಬಿಡ್ತಾರೆ ಅವರು. ಎಷ್ಟು ನೀರು ಫೋರ್ಸಲ್ಲಿ ಬಿಡ್ತೀವೋ ಅಷ್ಟು ಬೇಗ ಅದು ಕಟ್ಟಾಗತ್ತೆ ಅಂತ ಹೇಳ್ತಾ ಇದ್ವಿ. ಕೇಳಿದೆ ನಾನು ಅವ್ರನ್ನ, ಯಾವ ರೀತಿ ಮಾಡ್ತೀರಾ ಇದೆಲ್ಲ ಕೇಳಿಕೊಂಡೆ. ಇಲ್ಲಾಂದರೆ ನಮಗೂ ಕೂಡ ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ. ಹಾಗೆ ಇಲ್ಲಿ ಸೌಂಡ್ ಕೂಡ ತುಂಬಾ ಜೋರಾಗಿರುತ್ತೆ, ಮಾತಾಡಿದ್ದು ಕೂಡ ಕೇಳಲ್ಲ, ಅಷ್ಟು ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ. ಹಾಗೆ ನೋಡಿ ನಮ್ಮದು ಪಾರಿವಾಳ ಕೂಡ ನೀರು ಕುಡಿತಾ ಇದೆ. ಗ್ರಾನೈಟ್ ಕಟ್ ಮಾಡೋದಕ್ಕೆ ಬಳಸಿರೋ ನೀರು ನೋಡಿ ಈ ರೀತಿ ಹರಿದೋಗೋ ಥರ ವ್ಯವಸ್ಥೆ ಮಾಡಿದ್ದಾರೆ. ಆನಂತರ ಹರಿದೋದ್ಮೇಲೆ ಇಲ್ಲಿ ಈ ರೀತಿ ತೊಟ್ಟಿಗಳ ಥರ ಮಾಡಿದ್ದಾರೆ, ಅದರಲ್ಲಿ ಸ್ಟೋರ್ ಆಗುತ್ತೆ ಅದು ಬಂದು. ನಂತರ ಅಲ್ಲಿ ಫಿಲ್ಟ್ರ್ ಆಗತ್ತಂತೆ, ಆಗಿ ಮತ್ತೆ ರೀಸೈಕಲ್ ಆಗಿಬಿಟ್ಟು ನೀರು ಪುನಃ ಅಲ್ಲಿಗೆ ಹೋಗುತ್ತೆ. ಎಷ್ಟು ಚಂದ ಇದೆ ನೋಡು. ಖುಷಿ ಸ್ಕೂಲ್ ಬಸ್ಸು ಇದೇ ರೂಟಲ್ಲೇ ಹೋಗ್ತಾ ಇತ್ತು, ಅವಳು ಕೂಡ ಇಲ್ಲೇ ಇಳ್ಕೊಂಡ್ಳು. ಖುಷಿ ಕೂಡ ಬಂದು ಇವಾಗ ಎಕ್ಸಾಮ್ ಹೆಂಗೆ ಮಾಡಕ್ಕೆ ಬಂದೆ ಇವಾಗ ಸೆಕೆಂಡ್ ಡೇ ಮತ್ತೆ ಹೋಗ್ತಾ ಇದ್ದೀವಿ. ಬಾತ್ರೂಮಿಗೆ ಕೆಳಗಡೆ ಕಲ್ಲು ತಗೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಬಾತ್ರೂಮಿಗೆ ಕೆಳಗಡೆ ನೆಲಕ್ಕೆ ಹಾಕೋದಿಕ್ಕೆ ಈ ರೀತಿ ಶಿಲೆಕಲ್ಲು ತಗೊಳ್ತಾ ಇದ್ದೀವಿ. ಸ್ವಲ್ಪ ರಪ್ಪಿರೋ ಥರದ್ದು, ಕಾಲೆಲ್ಲ ತಿಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ನಾನ ಮಾಡುವಾಗಲೂ ಕೂಡ ಸೋಪೆಲ್ಲ ಬಿದ್ದು ಜಾರತ್ತೆ ಅಂತ ಇಲ್ಲ. ಕೆಲವೊಮ್ಮೆ ಟೈಲ್ಸ್ ಹಾಕ್ತಾರೆಲ್ಲ ಕೇಳಿದ್ದೀನಿ, ನಮ್ಮ ರಿಲೇಟಿವ್ಸು ಕೂಡ ಬಾತ್ರೂಮಲ್ಲಿ ಸೋಪ್ ನೊರೆಗೆಲ್ಲ ಜಾರು ಬಿದ್ದು ಕೈಯೆಲ್ಲ ಮುರ್ಕೊಂಡಿರೋದು.
ನಮ್ಮ ಜೊತೆ ನಮ್ಮ ಬಿಲ್ಡಿಂಗ್ ಕಟ್ತಾ ಇರುವಂಥ ಮೇಸ್ತ್ರಿ ಅವರು ಮತ್ತು ಗ್ರಾನೈಟ್ ಹಾಕೋರು ಅವರು ಕೂಡ ಬಂದಿದ್ದರು. ನಾವು 2 ದಿವಸ ಹೋಗುವಾಗ ಆಯಿತು, ಯಾಕೆಂದರೆ ಒಂದು ದಿವಸ ಹೋಗಿ ನಾವು ಕಲ್ಲೆಲ್ಲ ನೋಡೋವರೆಗೆ CCTV ಅವರು ಬಂದಿದ್ದರು ಬಿಲ್ಡಿಂಗ್ ಹತ್ರ. ಅದಕ್ಕೆ ವಾಪಸ್ ಬಂದುಬಿಟ್ವಿ ಇಲ್ಲಿಗೆ. ಅದಾದಮೇಲೆ ಮತ್ತೆ ಮಾರನೇ ದಿವಸ ಹೋದ್ವಿ, 2 ದಿವಸ ಹೋದ್ವಿ. ಹಾಗೆಯೇ ನಾವು ಎಷ್ಟೇ ನೋಡಿ ಮಾಡಿ ತಂದರೂ ಕೆಲವೊಮ್ಮೆ ತುಂಬಾ ವಿಚಾರ ಮಾಡಬೇಕಾಗತ್ತೆ. ನಾವು ಕೆಳಗಡೆ ಹಾಕೋದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಟೈಲ್ಸ್ ತೊಗೊಂಡ್ವಿ ಅಂತೇಳಿ. ಅದು ಫ್ಯಾಕ್ಟ್ರಿಯಿಂದನೇ ಬಂದಿರೋದಾದರೂ ಕೂಡ ಬೆಂಡ್ ಬಂದುಬಿಟ್ಟಿತ್ತಂತೆ. ಇಂಜಿನಿಯರ್ ಬಂದು ಎಲ್ಲ ಚೆಕ್ ಮಾಡೋವರೆಗೆ ಅದು ಬೆಂಡ್ ಬಂದುಬಿಟ್ಟಿದೆ ಅಂಥೇಳಿ ಎಷ್ಟೊಂದು ತೆಗೆಸ್ಬಿಟ್ರು. ಆನಂತರ ನಮಗೆ ಟೈಲ್ಸು, ಗ್ರಾನೈಟ್ ಅಥವಾ ವೆಟ್ರಿಫೈಡ್ ಏನೇ ನೋಡೋದಕ್ಕೆ ಹೋದರೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸುತ್ತೆ. ಗೊತ್ತಾಗಲ್ಲ ಅಲ್ಲಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಗೊತ್ತಾಗಲ್ಲ. ಅವ್ರು ಈ ರೀತಿ ಇಟ್ಟಿರ್ತಾರಲ್ಲ, ಎಲ್ಲನೂ ಚೆನ್ನಾಗೇ ಕಾಣಿಸುತ್ತೆ. ಆನಂತರ ಅದನ್ನು ತಂದು ನಾವು ಮನೆಗೆ ಹಾಕಿದಾಗ್ಲೇ ಗೊತ್ತಾಗೋದು ಅದು ಬೆಂಡ್ ಆಗಿದೆಯಾ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ನಾವು ಹೋಗಿ ತೊಗೊಂಡು ಬಂದ್ವಿ, ನೋಡಿಬಿಟ್ಟು ಹೇಳಿಬಿಟ್ಟು ಬಂದ್ವಿ. ಆನಂತರ ಅವರು ಕಳಿಸಿದ್ರು. ನಂತರ ಹಾಕುವಾಗ ಗೊತ್ತಾಯಿತು ಅದು ತುಂಬ ಬೆಂಡ್ ಆಗಿಬಿಟ್ಟಿದೆ ಅಂತ. ನೋಡಿ, ಇಲ್ಲಿ ಹಾಕಿದ್ದೆಲ್ಲ ತೆಗೆದಿದ್ದಾಯಿತು, ಬೆಂಡ್ ಆಗಿದೆ ಅಂತೇಳಿ. ಕೆಲವೊಮ್ಮೆ ಈ ರೀತಿ ಡಬಲ್ ಕೆಲಸ ಕೂಡ ಆಗೋಗುತ್ತೆ. ನೀವು ಕೂಡ ಎಷ್ಟೋ ಜನ ಮನೆ ಕಟ್ಟುವವರು ಗ್ರಾನೈಟ್ ಅಥವಾ ಟೈಲ್ಸ್ ಇದೆಲ್ಲ ತಂದಿರ್ತೀರ. ಫ್ಯಾಕ್ಟ್ರಿಯಿಂದನೇ ಬಂದಿರುತ್ತೆ ಡೈರೆಕ್ಟಾಗಿ, ಆದರೆ ಅದು ಎಷ್ಟು ಬೆಂಡ್ ಬಂದಿರುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ರೀತಿ ಆಗಿರೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನಾನು. ಮನೆ ಕಟ್ಟುವಾಗ ಎಷ್ಟೇ ನಾವು ಹುಡುಕಿ ಮಾಡಿದ್ರೂ ಏನಾದರೂ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬರುತ್ತೆ, ಎಷ್ಟೇ ಹುಷಾರಿಯಿಂದ ಮಾಡಿದ್ರೂ ಕೂಡ. ಮನೆಗೆ ಏನೇ ಬಂದರೂ ಕೂಡ ಮೊದಲು ಓಪನ್ ಮಾಡಬೇಕು ಅಂತ ಆರುಷಿಗೆ ತುಂಬ ಇಷ್ಟ, ಖುಷಿಗೂ ಇಷ್ಟ. ಅದರಲ್ಲಿ ಆರುಷಿ ಜಾಸ್ತಿ ಸ್ವಲ್ಪ ಚಿಕ್ಕ ಮಕ್ಕಳಾಗೆ ಅಲ್ವ, ಅವ್ರಿಗೆ ಏನಾದರೂ ಬಂದ ತಕ್ಷಣ ಏನಿದೆ ನೋಡಬೇಕು ಅದರೊಳಗೆ ಅಂತೇಳಿ. ಇದು ಅವಳಿಗೆ ಅಂತಲೇ ತರಿಸಿದ್ದು. ಏನಿದ್ದರೊಳಗೆ ಸ್ಕೂಲ್ ಬ್ಯಾಗ್ ಇದೆ. ಸ್ಕೂಲ್ ಬ್ಯಾಗ್ ತರ್ತಾರೆ ಅಪ್ಪ. ಈ ಬ್ಯಾಗಿಗೆ 1000 ರೂಪೀಸ್ ಕೊಟ್ಟಿದ್ದೀವಿ. ಆನ್ಲೈನಲ್ಲಿ ತರಿಸಿದ್ದು. ತುಂಬ ಚೆನ್ನಾಗಿದೆ ಬ್ಯಾಗು, ವೇಟ್ ಕೂಡ ಇದೆ. ಇವಳೆಲ್ಲ ಬ್ಯಾಗ್ ಹಾಳು ಮಾಡ್ಕೊಳ್ತಾಳೆ, ಬೇಗ ಜಿಪ್ಪೆಲ್ಲ ಹಾಳು ಮಾಡ್ಕೊಳ್ಳೋದು ಜಾಸ್ತಿ ಅವಳು. ಈಗ 1 ವರ್ಷದಲ್ಲಿ 2 ಆಯಿತು. ಒಂದು ಅಕ್ಕನ ಬ್ಯಾಗು, ಒಂದು ಅವಳಿಗೂ ತರಿಸಿರೋ ಹೊಸ ಬ್ಯಾಗು. ಇದು 3ನೇ ಬ್ಯಾಗ್ ಇದೆ ಅವಳಿಗೀಗ. ಇದನ್ನ ಹೇಗೆ ಇಟ್ಕೊಳ್ತಾಳೆ ನೋಡ್ಬೇಕಂತ ಹೇಳಿದೀವಿ, ಡೇಟ್ ಹಾಕಿ ಇಟ್ಟಿರ್ತೀವಿ ಅಂತೇಳಿ. ತುಂಬಾನೇ ಜಿಪ್ ಇದೆ. ಈಗ ನೀ ಹಾಳು ಮಾಡ್ಕೊಂಬಂಗಿಲ್ಲ ಈ ಬ್ಯಾಗ. ಜಿಪ್ಪೆಲ್ಲ ನಿಧಾನಕ್ಕೆ ತೆಗಿ, ಇದು ಮಾಡ, ಎಳದ್ ಹಾಳು ಮಾಡೋದಾಗ ನೀನು. ಒಳಗಡೆ ಈ ಥರ ಇದೆ. ಮೇಲೆ ಇಲ್ಲೊಂದಿದೆ. ಇಲ್ಲೂ ಬುಕ್ಸ್ ಇಟ್ಕೊಳ್ಬೋದು. ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಮತ್ತು ವರ್ಕ್ ಬುಕ್ಸ್, ಇಲ್ಲಿ ಕ್ಲಾಸ್ ವರ್ಕ್ಸ್ ಮತ್ತು ರಿವಿಷನ್ಸ್ ಇಟ್ಕೊಳ್ಬೋದು. ಮತ್ತು ಇಲ್ಲಿ ಅದು ಪೌಚ್ ಥರ ಇಲ್ಲಿ ಒಂದು ಪೆನ್ಸಿಲ್ ಪೌಚ್ ಇಟ್ಕೊಳ್ಳೋದು. ರಾಶಿ ಇಲ್ಲ ಜಾಗ, ಸ್ವಲ್ಪನೇ ಇದ್ದು. ಪೆನ್ಸಿಲ್ ಪೌಚ್ ಇಟ್ಕೊಳ್ಳೋದು. ಕೆಳಗಡೆ ಪೆನ್ ಇದೆ. ಇಲ್ಲಿ ಕಲರ್ಸ್ ಇಟ್ಕೊಳ್ಳೋದು. ಇದರಲ್ಲಿ ಏನಾದ್ರು ಶಾರ್ಪಿಂಗ್ ಬಾಕ್ಸ್ ಏನಾದ್ರು ಇಟ್ಕೊಳ್ಬೋದು. ಇಲ್ಲಿ ಕಲರ್ಸು, ಆಮೇಲೆ ಸ್ಕೆಚ್ ಪೆನ್ಸು, ಬ್ರಷ್ ಪೆನ್ಸ್ ಏನಾದ್ರು ಇಟ್ಕೊಳ್ಬೋದು. ತುಂಬಾ ಸ್ಪೇಸ್ ಇದೆ, ಮಸ್ತ್ ಇತ್ತು ನೋಡೋದು. ನನ್ನ ಫ್ರೆಂಡ್ ಹತ್ರ ಹಿಂಗೆ ಇತ್ತು. ಇದು ಟೈನಿ ಟಾಟ್ ಬ್ರ್ಯಾಂಡ್. ಇದು ಈ ಡಿಸೈನ್ ನಂಗೆ ಇಷ್ಟ ಆಯ್ತು. ಗ್ಲಾಸ್ ಟೈಪ್ ಬ್ಯಾಗ್ ನೋಡಿ ತುಂಬ ಚೆನ್ನಾಗಿದೆ. ಇದ್ರ ಕಲರ್ ನಮಗೆ ತುಂಬಾ ಇಷ್ಟ ಆಯಿತು. ಯಾರಾದರೂ ಆಮೇಲೆ ಎಷ್ಟು ಕೊಟ್ರಿ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಕ್ಕೆ 1000 ರೂಪೀಸ್. ಇದು ಆನ್ಲೈನಲ್ಲಿ ತರಿಸಿರೋದು. ಇದರ ಲಿಂಕ್ ಏನಾದರೂ ಬೇಕಂದರೆ ಹೇಳಿ,
ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಲಿಂಕ್ ಏನಾದರೂ ಬೇಕಂತಂದರೆ. ಯಾರಾದರೂ ಮಕ್ಕಳಿಗೆ ತರಿಸೋ ಹಾಗಿದ್ರೆ ತುಂಬ ಚೆನ್ನಾಗಿದೆ. ಇದು ವಾಟರ್ ಪ್ರೂಫ್ ಬ್ಯಾಗು. ಮಳೆಗಾಲದಲ್ಲೆಲ್ಲ ನೀರು ತಾಗಿ ಏನಾದರೂ ಆಯಿತು ಅಂದ್ರೂ ಬುಕ್ಸ್ ಎಲ್ಲ ನೆನೆಯೋದಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.